ಕೇದಾರ್ನಾಥ್ ಅಂದ್ರೇ ಎಲ್ರಿಗೂ ಒಂದು ಡ್ರೀಮ್, ಅದರಲ್ಲೂ ನಾನು ಒಬ್ಬ. ನನ್ನ ಡ್ರೀಮ್ ಜರ್ನಿನ ನಿಮ್ಮ ಹತ್ರ ಕಂಪ್ಲೀಟಾಗಿ ಶೇರ್ ಮಾಡ್ತೀನಿ. ನೀವು ಕೂಡ ಕೇದಾರ್ನಾಥ್ಗೆ ಹೇಗೆಲ್ಲ ತಲುಪಬೇಕು, ಯಾವ ಬಜೆಟಲ್ಲಿ ಹೋಗಬೇಕು, ಬ್ಯಾಂಗ್ಳೂರಿಂದ ಯಾವ ಥರ ಟ್ರೈನ್ ಫೆಸಿಲಿಟಿ, ಅಲ್ಲಿಂದ ಹೇಗೆ ಹೋಗೋದು, ಕಂಪ್ಲೀಟಾಗಿ ನಿಮ್ಮ ಕೇದಾರ್ನಾಥ್ ಮಾಹಿತಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಬಟ್ ನೀವೆಲ್ಲ ರೀಲ್ಸಲ್ಲಿ ನೋಡ್ತೀರಾ ಈಸಿಯಾಗಿ ಹೋಗಿ ಬಂದುಬಿಡ್ಬೋದು ಅಂತ. ಬಟ್ ರಿಯಲ್ ಆಗಿ ತುಂಬ ರಿಸ್ಕಿ ಪ್ಲೇಸ್ ಅದು. ನಾನು ಕಂಪ್ಲೀಟಾಗಿ ಮಾಹಿತಿ ತಿಳಿಸ್ಕೊಡ್ತೀನಿ. ವಾಚ್ ಮಾಡಿ ನನ್ನ ವೀಡಿಯೋನ ಕೊನೆವರೆಗೂ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸೋಲೋ ಸಂಚಾರಿ ಯೂಟ್ಯೂಬ್ ಚಾನಲ್. ಎಷ್ಟೊಂದು ಜನ ಕೇಳ್ತಾ ಇರ್ತೀರಾ, ನೀವು ಕೂಡ ಒಬ್ಬರು ನೀವು ತುಂಬ ಟ್ರಾವೆಲ್ ಮಾಡ್ತೀರಾ, ತುಂಬ ಕಡೆ ಸುತ್ತಾಡ್ತೀರಾ, ನೀವು ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡಿ, ನಮಗೂ ಸ್ವಲ್ಪ ಈಸಿ ಆಗುತ್ತೆ, ನೆಕ್ಸ್ಟ್ ನಾವು ಪ್ಲ್ಯಾನ್ ಹಾಕಿದ್ರು ಹೋಗೋಕ್ಕೂ ಅಂತ. ಸೊ ಅದರಿಂದನೇ ನಾನು ಇವಾಗ ಒಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿದ್ದೀನಿ. ಇದಕ್ಕೆಲ್ಲ ನಿಮ್ಮ ಪ್ರೀತಿ ಪ್ರೋತ್ಸಾಹ ತೋರಿಸಿ ಅಂತ ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ. ಏನಪ್ಪ ಅಂದರೆ ನನ್ನ ಮೊದಲ ವಿಡಿಯೋ ಆದ್ದರಿಂದ ನಿಮಗೆ ಫಸ್ಟ್ ಒನ್ನೇ ಕೇದಾರ್ನಾಥಿಂದ ಸ್ಟಾರ್ಟ್ ಮಾಡೋಣ ಅಂತ ಇದ್ದೀನಿ. ನನ್ನ ಮೊದಲನೇ ವಿಡಿಯೋನೇ ಕೇದಾರ್ನಾಥಿಂದನೇ ಪ್ರಾರಂಭ ಮಾಡೋಣ ಅಂತಲೇ ಈ ಒಂದು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯೂಟ್ಯೂಬ್ ಚಾನಲಿಂದ. ಎಲ್ಲ ಕೇಳ್ತಾ ಇದ್ರಿ, ಬ್ರೋ ನೀವು ಕೇದಾರ್ನಾಥ್ಗೆ ಯಾವ ರೀತಿ ಹೋದ್ರಿ, ಆಮೇಲೆ ಎಷ್ಟು ಕಾಸ್ಟ್ ಖರ್ಚಾಯಿತು, ನಿಮಗೆ ಬಜೆಟ್ ಯಾವ ರೀತಿ ಬೇಕಾಗುತ್ತೆ ಬಜೆಟ್ ಅಲ್ಲಿಗೆ ಹೋಗೋಕ್ಕೆ ಅಂತ. ಏನಪ್ಪ ಅಂದರೆ ನಾನು ಪ್ರತಿಯೊಂದೂ ನಿಮಗೆ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಯಾಕಂದರೆ ಅಲ್ಲಿ ಸೋಲೋ ಟ್ರಾವೆಲ್ ನಾನು ಹೋಗಿದ್ದರಿಂದ ತುಂಬ ಎಕ್ಸ್ಪೀರಿಯೆನ್ಸ್ ಆಗಿದೆ ನನಗೆ. ಅಲ್ಲಿ ಹೋಗಿ ಬಂದು ಯಾವ ರೀತಿ ಅಂದರೆ ಅದೊಂದು ಹೇಳೋಕ್ಕೆ ಆಗಲ್ಲ. ನೀವೇ ಒಂದ್ಸರಿ ವೀಡಿಯೋ ನೋಡಬೇಕು ಕಂಪ್ಲೀಟಾಗಿ, ಅವಾಗಲೇ ನಿಮ್ಗೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ ಅಲ್ಲಿ ಯಾವ ರೀತಿ ಅಂತ. ನಾವು ರೀಲ್ಸಲ್ಲೆಲ್ಲ ನೋಡಿರ್ತೀವಿ, ಆರಾಮಾಗಿ ಹೋಗ್ಬಿಟ್ಟು ಬಂದುಬಿಡ್ಬೋದಪ್ಪ, ಅವರೆಲ್ಲ ಹೇಳ್ತಾ ಇದ್ದಾರೆ 7,000 ಹೋಗ್ಬೋದು, 5,000 ಹೋಗ್ಬೋದು, 10,000 ಹೋಗಿ ಈಸಿಯಾಗಿ ಬಂದುಬಿಡ್ಬೋದು ಕೇದಾರ್ನಾಥ್ ಅಂತ. ನೀವು ಅಂದ್ಕೊಂಡಿರೋದೆಲ್ಲ ತಪ್ಪು. ಸೀರಿಯಸ್ಸಾಗಿ ಹೇಳ್ತೀನಿ ಕೇಳಿ. ಮ್ಯಾಕ್ಸಿಮಮ್ ಒಂದು 20 ಅಬೋವ್ ಇದ್ರೇ ನಿಮ್ಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ನನ್ನ ಪ್ರಕಾರ ಮ್ಯಾಕ್ಸಿಮಮ್ 20,000, 25,000, 30,000 ಒಳಗಡೆ ಇದ್ದರೆ ತುಂಬ ಚೆನ್ನಾಗಿ ನೋಡಿಕೊಂಡು, ತುಂಬ ಟೈಮ್ ಸೇವ್ ಮಾಡಿಕೊಂಡು ಈಸಿಯಾಗಿ, ಅಥವಾ ಒಂದು ಸ್ವಲ್ಪ ರಿಸ್ಕ್ ಅಂತ ಅಂದರೆ ಮನಿ ಇಂಪಾರ್ಟೆಂಟ್. ಯಾಕೆ ನಾವು ಏನೇ ಟ್ರಾವೆಲಿಂಗ್ ಹೋದರೂ ನಮಗೆ ಮನಿ ತುಂಬ ಇಂಪಾರ್ಟೆಂಟ್. ನೀವು ಅಲ್ಲಿ ಸೇವಿಂಗ್ ನೋಡ್ತೀರ, ಅದು ನಿಮ್ಗೆ ಓಕೆನೇ, ಬಟ್ ಅದ್ರ ಪ್ರಕಾರ ನಿಮ್ಮ ಇದನ್ನು ಸೇಫ್ಟಿನ ನೋಡ್ಕೋಬೇಕಂದ್ರೆ ನೀವು ಮನಿ ಖರ್ಚು ಮಾಡಲೇಬೇಕಾಗುತ್ತೆ. ಸುಮ್ಮನೆ ನೀವು 7,000 ಕೇದಾರ್ನಾಥ್ ಹೋಗಿ ಬರ್ತೀನಿ, 5,000 ಕೇದಾರ್ನಾಥ್ ತೋರಿಸಿದ್ರು ಬ್ರೋ ನೀವೇನು ಇಷ್ಟೊಂದು ಕಾಸ್ಟ್ ಹೇಳ್ತಾ ಇದ್ದೀರಾ ಅಂತ ಅನ್ಕೋಬೋದು ನೀವು. ಅವರೆಲ್ಲ ಬರೀ 7,000 ಹೇಳ್ತಾ ಇದ್ದಾರೆ, 5,000 ಹೇಳ್ತಾ ಇದ್ದಾರೆ, ನೀವೇನು ಬ್ರೋ ಇಷ್ಟೊಂದು ಕಾಸ್ಟ್ ಅಂತ ಹೇಳ್ಕೊಬೋದು ನೀವು. ಬಟ್ ರಿಯಲಾಗಿ ಹೇಳ್ತೀನಿ ಕೇಳಿ, ನೀವು 7,000, 6,000, 10,000 ಕೊಟ್ಟರು ನೀವು ತುಂಬ ರಿಸ್ಕಿಯಾಗೇ ಹೋಗ್ತೀರಾ. ನಿಮ್ಗೆ ಸೇಫ್ಟಿ ತುಂಬ ಅಂದರೆ ತುಂಬ ಕಮ್ಮಿ ಇರುತ್ತೆ. ಸೊ ಎಷ್ಟು ನೀವು ಸೇಫ್ಟಿಯಾಗಿ ಹೋಗ್ತೀರೋ ಅದು ತುಂಬ ಒಳ್ಳೆಯದು. ಯಾಕಂದರೆ ನೀವು ಅರ್ನೇನು ಇವತ್ತಿಲ್ಲ ನಾಳೆ ಮತ್ತೆ ಒಂಟು ಡಬಲ್ ಮಾಡ್ಬೋದು. ಹಾಗಂತ ನೀವು ಕಮ್ಮಿ ಬಜೆಟಲ್ಲಿ ಹೋಗಿ ಸುಮ್ಮನೆ ಸಿಗಾಕ್ಕೊಂಡು ಆ ಥರ ಎಲ್ಲ ರಿಸ್ಕ್ ಬೇಡ ಅಂತಲೇ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಮ್ಯಾಕ್ಸಿಮಮ್ ನಂದು ತುಂಬಾ ಖರ್ಚಾಗಿತ್ತು. ನಿಮಗೆಲ್ಲ ಒಂದು 20ಇಂದ ಒಂದು 25 ಒಳಗಡೆ ನೀವು ಅಮೌಂಟ್ ಏನಾದರೂ ತೊಗೊಂಡೋದ್ರೆ ದಿ ಬೆಸ್ಟ್ ಅಂತ ನಾನು ನಿಮ್ಗೆ ಸಜೆಷನ್ ಮಾಡ್ತೀನಿ. 20,000 to 25,000 ಒಬ್ಬರು ಕೈಯಲ್ಲಿದ್ದರೆ ತುಂಬ ಅಂದರೆ ತುಂಬ ಮನಿ ಸೇವ್ ಆಗುತ್ತೆ, ನಿಮಗೆ ಹೆಲ್ಪ್ಫುಲ್ಲು. ಯಾಕಂದರೆ ಅಲ್ಲಿ ಊಟ ನಿಮಗೂ ಒಂಚೂರು ಸೆಟ್ ಆಗೋದಿಲ್ಲ. ಆ್ಯಕ್ಚುಲಿ ನಾನು ಹೋಗಿದ್ನಲ್ವಾ, ಅಲ್ಲಿ ತುಂಬ ನೂಡಲ್ಸೇ ತಿನ್ನಬೇಕಾಗುತ್ತೆ. ಹೇಳ್ತೀನಂತ ನೀವು ನೂಡಲ್ಸ್ ತಿಂತೀರಾ ಹೇಳಿ? ಟ್ರೆಕ್ ಮಾಡೋರೆಲ್ಲ ನೂಡಲ್ಸ್ ತಿಂದರೆ ಎಲ್ಲಿ ಟ್ರೆಕ್ ಮಾಡೋಕ್ಕಾಗುತ್ತೆ ಹೇಳಿ? ತಲೆ ತಿರುಗಿ ಅಲ್ಲೇ ಬೀಳಬೇಕಾಗುತ್ತೆ. ಏನಪ್ಪ 10-15 ರೂಪಾಯಿ ನೂಡಲ್ಸ್ನ 50, 100, 200, 150 ಈ ಥರ ಎಲ್ಲ ರೀತಿ ಮಾಡ್ತಾರಪ್ಪ ಅಂತ ನೀವು ಸೈಕಾಗಿ ಶಾಕ್ ಆಗ್ತೀರಾ. ನಾನು ಹಂಗೇನೆ. ಬಟ್ ನಾನು ಏನು ಮಾಡಿದೆ ಅಂದರೆ, ನಮ್ಮಮ್ಮ ನನಗೆ ರೊಟ್ಟಿ ಮಾಡಿ ಕೊಟ್ಟಿತ್ತು. ಸೊ ಅದನ್ನ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಆ್ಯಕ್ಚುಲಿ ರೊಟ್ಟಿ ಗೊತ್ತಲ್ಲ, ಸ್ಟ್ರೆಂತ್ ಬರುತ್ತೆ ನಮಗೆ ರೊಟ್ಟಿಯಿಂದ. ನಂಗೆ ತುಂಬ ಯೂಸ್ಫುಲ್ ಆಯಿತು. ಇನ್ನೂ ನಿಮಗೆ ಕಂಪ್ಲೀಟಾಗಿ ಮಾಹಿತಿ ನಿಮ್ಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ, ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ ಪ್ಲೀಸ್. ಇದು ನನ್ನ ಫಸ್ಟ್ ವಿಡಿಯೋ. ಲೆಟ್ಸ್ ಗೋ. ಕೇದಾರ್ನಾಥ್ ಹೋಗಬೇಕು. ಕೇದಾರ್ನಾಥ್ ಹೋಗೋಕ್ಕಿಂತ ಮುಂಚೆ ಯಾತ್ರಾ ಪಾಸ್ನ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು. ಹೆಂಗಪ್ಪ ಮಾಡಿಸೋದು ಯಾತ್ರಾ ಪಾಸ್ ರಿಜಿಸ್ಟ್ರೇಷನ್ ಅನ್ನೋದು ನಿಮ್ಗೊಂದು ಡೌಟ್ಸ್ ಇರುತ್ತೆ. ಆ ಡೌಟ್ಸ್ನ ನಾನು ಕ್ಲಿಯರ್ ಮಾಡ್ತೀನಿ. ಏನು ಗೊತ್ತಾ, ಉತ್ತರಾಖಂಡ್ ಗೌರ್ಮೆಂಟ್ ವೆಬ್ಸೈಟ್ ಅದೇ. ಆ್ಯಕ್ಚುಲಿ ಅವ್ರದ್ದೊಂದು ಟೂರಿಸಮ್ಮಿಂದ ಬಂದಿರುತ್ತೆ ಆ ವೆಬ್ಸೈಟ್ನ. ನೀವು ಉತ್ತರಾಖಂಡ್ ಟೂರಿಸಮ್ ವೆಬ್ಸೈಟ್ ಅಂತ ನೀವು ಕ್ರೋಮಲ್ಲಿ ಹೋಗಿ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು. ಸೊ ನೀವು ಕ್ರೋಮ್ಗೆ ಹೋಗೋ ಅವಶ್ಯಕತೆನೇ ಇಲ್ಲ. ನಾನು ಇವಾಗ ಸ್ಕ್ರೀನ್ ಮೇಲೆ ಒಂದು ನಂಬರ್ ಹಾಕ್ತೀನಿ. ಈ ನಂಬರ್ನ ತೊಗೊಂಡು ನೀವು ವಾಟ್ಸಪ್ಪಲ್ಲಿ ಹೋಗಿ ಜಸ್ಟ್ ಯಾತ್ರಾ ಅಂತ ಟೈಪ್ ಮಾಡಿ ಅಷ್ಟೇ. ಅವ್ರು ನಿಮ್ಗೊಂದು ಲಿಂಕ್ ಕಳಿಸ್ತಾರೆ. ಆ ಲಿಂಕ್ ನೀವು ಓಪನ್ ಮಾಡಿ ಆ ಫಾರ್ಮ್ ಏನಿರುತ್ತೆ ಅದನ್ನು ಫಿಲ್ ಮಾಡಿದ ತಕ್ಷಣ ಅವರೇ ನಿಮಗೆ ಜಸ್ಟ್ ಸಿಂಪಲ್ ಕ್ವಶನ್ಗಳು ಕೇಳ್ತಾರೆ. ಎಷ್ಟು ಜನ ಬರ್ತಾ ಇದ್ದೀರಾ, ಯಾವ ಸ್ಟೇಟಿಂದ ಬರ್ತಾ ಇದ್ದೀರಾ,
ಚಾರ್ಧಾಮ್ ಯಾತ್ರೆ ಮಾಡ್ತಾ ಇದ್ದೀರಾ, ದೋಧಾಮ್ ಯಾತ್ರೆ ಮಾಡ್ತಾ ಇದ್ದೀರಾ, ಎಲ್ಲ ಒಂದಾಮ್ ಯಾತ್ರೆ ಮಾಡ್ತಾ ಇದ್ದೀರಾ ಅಂತ ಅವ್ರು ನಿಮಗೆ ಕ್ವಶನ್ ಕೇಳ್ತಾರೆ. ನೀವು ಅದಕ್ಕೆಲ್ಲ ಆನ್ಸರ್ ಮಾಡ್ಕೊಂಡು ಹೋಗ್ಬೇಕು. ಆಮೇಲೆ ನಿಮ್ಮ ಫ್ರೆಂಡ್ಸ್ ನಂಬರು, ಆಮೇಲೆ ಫ್ಯಾಮ್ಲಿ ನಂಬರ್ ಎಲ್ಲ ಕೇಳ್ತಾರೆ. ಅದೆಲ್ಲ ನೀವು ಫುಲ್ಫಿಲ್ ಎಲ್ಲ ಮಾಡಿದ ತಕ್ಷಣ ಅವ್ರು ನಿಮಗೆ ಒಂದು ಡಾಕ್ಯುಮೆಂಟಲ್ಲಿ ಫೈಲ್ ಸೈನ್ ಮಾಡ್ತಾರೆ, ನಿಮ್ಮ ಯಾತ್ರಾ ಪಾಸ್ ರೆಡಿ ಆಗಿದೆ ಅಂತ. ಸೊ ಯಾತ್ರಾ ಪಾಸ್ ನಿಮಗೆ ಗೌರಿಕುಂಡಲ್ಲಿ ತುಂಬ ಅಂದರೆ ತುಂಬ ಇಂಪಾರ್ಟೆಂಟು. ಈ ಯಾತ್ರಾ ಪಾಸ್ ಇಲ್ಲ ಅಂದರೆ ನಿಮಗೆ ಟ್ರೆಕ್ ಮಾಡೋಕ್ಕೆ ಯಾವುದೇ ಕಾರಣಕ್ಕಾಗಲ್ಲ. ಇದನ್ನು ತುಂಬ ಮೈಂಡಲ್ಲಿ ಇಟ್ಕೊಳ್ಳಿ. ಫಸ್ಟ್ ಕೇದಾರ್ನಾಥ್ ಹೋಗೋಕ್ಕಿಂತ ಮುಂಚೆ ಯಾತ್ರಾ ಪಾಸ್ ಕಂಪ್ಲೀಟ್ಲಿ ರಿಜಿಸ್ಟ್ರೇಷನ್ ಆಗಿರಲೇಬೇಕು. ಇದು ಮಾಡಿಸ್ಬಿಟ್ಟು ಬೇಕಾದ್ರೆ ನೀವು ಒಂದು ಜೆರಾಕ್ಸ್ ಆದರೂ ತೊಗೊಳ್ಳಿ, ಅಥವಾ ಫೋನಿಂದನೇ ಗೌರಿಕುಂಡಿಗೆ ನೀವು ಹೋಗ್ತಿರಲ್ವಾ, ಅಲ್ಲೋಗಿ ಇದನ್ನು ತೋರಿಸಿದ ತಕ್ಷಣ ಅವ್ರು ನಿಮಗೆ ಸ್ಕ್ಯಾನ್ ಮಾಡ್ತಾರೆ. ಸ್ಕ್ಯಾನ್ ಮಾಡಿದ ತಕ್ಷಣ ನೀವು ಟ್ರೆಕ್ ಮಾಡೋಕ್ಕೆ ರೆಡಿ ಇದ್ದೀರಾ ಅಂತಲೇ ನಿಮ್ಗೆ ಅಲ್ಲಿ ಕಳಿಸ್ತಾರೆ. ಇಲ್ಲಾಂದರೆ ಯಾತ್ರಾ ಪಾಸ್ ಇಲ್ಲಾಂದರೆ ನೀವು ಅಲ್ಲೇ ನಿಂತ್ಕೊಂಡು ಅವ್ರ ಹತ್ರ ಅಲ್ಲಿನೂ ಅಮೌಂಟ್ ಎಲ್ಲ ತೊಗೊತಾರೆ. ಅಲ್ಲಿ ವೆಬ್ಸೈಟ್ ಓಪನ್ ಮಾಡಿ ನಿಮಗೆ ಮಾಡಿಕೊಡೋಕ್ಕೆ. ನೀವು ಅಲ್ಲಿವರೆಗೂ ಎಲ್ಲ ಹೋಗ್ಬಿಡಿ. ನಾನೇನು ಕೊಡ್ತೀನಿ ಜಸ್ಟ್ ವಾಟ್ಸಪ್ಪಲ್ಲೇ ಮಾಡಿ, ನಿಮಗೆ ತುಂಬ ಸಿಂಪಲಾಗಿರುತ್ತೆ. ಅವ್ರು ನೀವು ಮಾಡಿದ ಇಮಿಡಿಯೇಟ್ಲಿನೇ ಅವ್ರು ನಿಮಗೆ ಮೆಸೇಜ್ ಕಳಿಸ್ತಾರೆ. ಆ ಲಿಂಕ್ನ ಕಳಿಸಿದ ತಕ್ಷಣ ನೀವೆಲ್ಲ ಮಾಡ್ಬೋದು. ಸೊ ಇದೊಂದು ಮೈಂಡಲ್ಲಿ ಇಟ್ಕೊಂಡು ಆರಾಮಾಗಿ ಯೋಚನೆ ಮಾಡಿ. ಏನಪ್ಪ ಇವಾಗ ನಮ್ಮ ಹತ್ರ ಯಾತ್ರಾ ಪಾಸ್ ಕೂಡ ರೆಡಿಯಾಗಿದೆ, ಇನ್ನೇನು ನಾವು ಕೇದಾರ್ನಾಥ್ಗೆ ಓಡೋಕ್ಕಿಂತ ಮುಂಚೆ ನಮಗೆ ಸ್ವಲ್ಪ ಮೆಟೀರಿಯಲ್ಸ್ ಬೇಕು. ಮೆಟೀರಿಯಲ್ಸ್ ಏನು ಬೇಕಪ್ಪ ಅಂದರೆ ಟ್ರೆಕ್ಕಿಂಗ್ ಬ್ಯಾಗ್ ಬೇಕು, ಶೂಸ್ ಬೇಕು, ಲಾಂಗ್ ಸಾಕ್ಸ್ ಬೇಕು, ರೈನ್ ಜಾಕೆಟ್ ಬೇಕು, ವಾರ್ಮ್ ಜಾಕೆಟ್ ಬೇಕು, ಸ್ಟ್ರೆಚಬಲ್ ಡ್ರೆಸ್ ಬೇಕು, ಮೆಡಿಕಲ್ ಕಿಟ್ ಬೇಕು. ಅದಾದ ನಂತರ ಸ್ಮಾಲ್ ವಾಟರ್ ಬಾಟಲ್ ತೊಗೊಳ್ಳಿ, ಯಾಕಂದರೆ ಇದೆಲ್ಲ ಟ್ರೆಕ್ಕಿಂಗ್ಗೆ ತುಂಬ ಇಂಪಾರ್ಟೆಂಟು. ಎಲ್ಲ ಹೇಳ್ತಾರೆ 16 ಕಿಲೋಮೀಟರ್ ಟ್ರೆಕ್ಕಿಂಗ್ ಇದೆ ಅಂತ. ಆ್ಯಕ್ಚುಲಿ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ದೀನಿ. 16 ಕಿಲೋಮೀಟರ್ ಇಲ್ಲ ಟ್ರೆಕ್ಕಿಂಗು, 24 ಕಿಲೋಮೀಟರು ನಾವು ಟ್ರೆಕ್ ಮಾಡಬೇಕು. 24 ಕಿಲೋಮೀಟರ್ ಟ್ರೆಕ್ಕಿಂಗ್ ಇದೆ. ಆ್ಯಕ್ಚುಲಿ ತುಂಬ ನಾವು ಟ್ರೆಕ್ ಮಾಡ್ತಾ ಹೋದಷ್ಟು -ಡಿಗ್ರಿಗೆ ಹೋಗುತ್ತೆ. ಅಷ್ಟು ಚಳಿ ಇರುತ್ತೆ. ನನ್ನ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ನನ್ನ ಕಾಲು ಫುಲ್ಲು ಶೂಸ್ ಎಲ್ಲ ನೀರಾಗಿತ್ತು. ಅದರಿಂದ ಹೇಳ್ತಾ ಇದ್ದೀನಿ, ಆದಷ್ಟು ಕ್ವಾಲಿಟಿ ಶೂಸ್ಗಳನ್ನ, ಕ್ವಾಲಿಟಿ ಜಾಕೆಟ್ಗಳನ್ನ ಇದೆಲ್ಲ ನೀವು ಪರ್ಚೇಸ್ ಮಾಡ್ಕೊಂಡು ನೀವು ತೊಗೊಂಡೋದ್ರೆ ಬೆಸ್ಟ್ ಅಂತೀನಿ ಟ್ರೆಕ್ಕಿಂಗ್ ಮಾಡೋಕ್ಕೆ. ಸೊ ಇವಾಗ ನಂದೊಂದು ಜರ್ನಿನ ಒಂದು ಟ್ರೈನ್ ಮುಖಾಂತರ ಸ್ಟಾರ್ಟ್ ಮಾಡ್ತೀನಿ. ವೀಡಿಯೋನ ಕೊನೆ ತನಕ ನೋಡಿ, ಸ್ಕಿಪ್ ಅಂತೂ ಮಾಡೋಕ್ಕೆ ಹೋಗ್ಬಿಡಿ ಪ್ಲೀಸ್. ಇದು ನಂದು ಫಸ್ಟ್ ವೀಡಿಯೋ ಆದ್ದರಿಂದ ಕೊನೆವರೆಗೂ ನೋಡ್ಕೊಂಡು ಹೋಗಿ. ಪ್ರತಿಯೊಂದು ಮಾಹಿತಿನೂ ನಿಮ್ಗೆ ತಿಳಿಸ್ತೀನಿ. ಲೆಟ್ಸ್ ಗೋ, ವೀಡಿಯೋ ಸ್ಟಾರ್ಟ್ ಮಾಡೋಣ. ರೈಲ್ವೆ ಸ್ಟೇಷನಿಂದ ಬನ್ನಿ ಹೋಗೋಣ. ನನ್ನ ಪಯಣ ಯಶವಂತಪುರ ರೈಲ್ವೆ ಸ್ಟೇಷನ್ ಕಡೆಗೆ. ಸೊ ಆಗಿನ ಕಾಲದಲ್ಲಿ ಎಲ್ಲ ಕೇದಾರ್ನಾಥ್ ಹೋಗ್ಬೇಕಂದ್ರೆ ಆಸ್ತಿ ಪತ್ರಕ್ಕೆ ಎಲ್ಲ ಸಹಿ ಮಾಡಿಬಿಟ್ಟು ಹೋಗ್ತಾಯಿದ್ರು. ಯಾಕಂದರೆ ವಾಪಸ್ ಬರ್ತೀನಿ ಅನ್ನೋ ಭರವಸೆ ಸಹ ಅವ್ರಿಗೆ ಇರ್ತಾ ಇರಲಿಲ್ಲ. ಅದೇ ರೀತಿ ನನ್ನ ಪಯಣ ದೇವರೇ ಬಲ್ಲ. ಫೈನಲಿಯಾಗಿ ನಾನಿವಾಗ ಯಶವಂತಪುರ ರೈಲ್ವೆ ಸ್ಟೇಷನ್ನಲ್ಲಿದ್ದೇನೆ. ಸೊ ನನ್ನ ಟ್ರೈನ್ ಬಂದು 1:50ಕ್ಕೆ ಇರೋದ್ರಿಂದ ನಾನು 12 ಗಂಟೆಗೆಲ್ಲ ಯಶವಂತಪುರ ರೈಲ್ವೆ ಸ್ಟೇಷನ್ಗೆ ಆಲ್ರೆಡಿ ಬಂದಾಯಿತು. ನೀವು ಬೇಕಾದರೆ KSR ಮೆಜೆಸ್ಟಿಕ್ಕಿಂದ ಸಹ ಟ್ರೈನ್ಸ್ ಫೆಸಿಲಿಟಿ ಅವೈಲೇಬಲ್ ಇದೆ. ರನ್ಸ್ ಡೈಲಿ ಇರುತ್ತೆ. ಕರ್ನಾಟಕ ಎಕ್ಸ್ಪ್ರೆಸ್ ಆಗಿರ್ಬೋದು, ರಾಜಧಾನಿ ಎಕ್ಸ್ಪ್ರೆಸ್ ಆಗಿರ್ಬೋದು. ನೀವಿಲ್ಲೇನು ನೋಡ್ತಾ ಇದ್ದೀರಾ, ಇದೇ ನೋಡಿಯಪ್ಪ ಕರ್ನಾಟಕ ಸಂಪರ್ಕ್ ಕ್ರಾಂತಿ ಎಕ್ಸ್ಪ್ರೆಸ್. ಇಲ್ಲಿಂದ ಡೆಲ್ಲಿಗೆ ಹೊರಡುವ ಟ್ರೈನ್ ಪ್ಲಾಟ್ಫಾರ್ಮ್ 6ಗೆ 12:20ಕ್ಕೆ ಆಲ್ರೆಡಿ ಬಂದಿದೆ. ನಾನು 3 ವಾರದ ಮುಂಚೆನೇ ನಾನು AC ಸ್ಲೀಪರ್ ಕೋಚ್ ಬುಕ್ ಮಾಡಿರೋದ್ರಿಂದ ನಂಗೆ ಅಷ್ಟೊಂದು ತಲೆನೋವೇ ಇಲ್ಲ. ಸೊ ನಾರ್ಮಲ್ ಸ್ಲೀಪರ್ ಅಂತೂ ಯಾವುದೇ ಕಾರಣಕ್ಕೂ ನೀವು ಮಾಡಿಬಿಡಿ. ಯಾಕಂದರೆ ಜನಗಳು ಅದರಲ್ಲೂ ಸಹ ಬರ್ತಾರೆ, ತುಂಬ ಇಕ್ಕಟ್ಟಿರುತ್ತೆ, ನರ್ಕ ನೋಡ್ಕೊಂಡು ಹೋಗ್ಬೇಕಾಗ್ತದೆ. 3 ಡೇ ಜರ್ನಿ ಇರೋದ್ರಿಂದ AC ಬುಕ್ ಮಾಡಿ ಬೆಸ್ಟ್ ಅಂತ ಹೇಳ್ತೇನೆ. ನೀವಿಲ್ಲೇನು ನೋಡ್ತಾ ಇದ್ದೀರಾ, ಇದೇ ಟ್ರೈನಲ್ಲಿ ಸತತ 3 ದಿನಗಳ ಕಾಲ ನನ್ನ ಒಂದು ಕಂಪ್ಲೀಟ್ ಜರ್ನಿ ನಡೆಯುತ್ತೆ ಟ್ರೈನಲ್ಲಿ. ಬನ್ನಿ ಒಳಗಡೆ ಹೋಗೋಣ ಇವಾಗ. ಜೈ ಭೋಲೆನಾಥ್ ಅಂತ ಬಲಗಾಲಿಕ್ಕಿ ಒಳಗಡೆ ಹೋಗ್ತಾ ಇದ್ದೀನಿ. ಇದೇ ನೋಡಿಯಪ್ಪ ನಾನು ಬುಕ್ ಮಾಡಿರುವಂಥ AC ಕಂಫರ್ಟ್ ಝೋನ್. ನನಗೆ ವಿಂಡೋ ಸೀಟ್ ಕೊಟ್ಟಿದ್ದಾರೆ ನನಗೆ. ಸೊ ಹ್ಯಾಪಿ ಅಂತಲೇ ಹೇಳ್ಬೋದು. ಬಟ್ ಇನ್ನೊಂದು ಏನಂದರೆ, ಇದು ನಾನು ಮೊದಲನೇ ಸರಿ ನಾನು 3 ದಿನಗಳ ಕಾಲ ಪಯಣ ಮಾಡ್ತಾ ಇರೋದು. ಅದು ಯಾವ ಥರ ಒಂದು ಎಕ್ಸ್ಪೀರಿಯೆನ್ಸ್ ಆಗುತ್ತೋ ನನಗಂತೂ ಗೊತ್ತಿಲ್ಲ. ನೋಡೋಣ ಬನ್ನಿ. ಯಶವಂತಪುರ ರೈಲ್ವೆ ಸ್ಟೇಷನಿಂದ ಟ್ರೈನ್ ಹೊರಟಿದೆ.
ಅಬ್ಬಾ, ಕೊನೆದಾಗ ನಾನಿದ್ದೀನಿ ಆಜಾದ್ ನಿಜಾಮುದ್ದೀನ್ ರೈಲ್ವೆ ಸ್ಟೇಷನ್ ಇನ್ ಡೆಲ್ಲಿ. ಸೊ ಟೈಮ್ ಇವಾಗ 12:40 ಆಗ್ತಾ ಬಂತು. ಇಲ್ಲಿಂದ ಹರಿದ್ವಾರಕ್ಕೆ ಡೈರೆಕ್ಟ್ ಟ್ರೈನ್ ಇಲ್ದಿರೋದ್ರಿಂದ ನಾನು ಇವಾಗ ನ್ಯೂ ಡೆಲ್ಲಿ ರೈಲ್ವೆ ಸ್ಟೇಷನ್ಗೆ ಹೋಗಬೇಕು. ನ್ಯೂ ಡೆಲ್ಲಿ ರೈಲ್ವೆ ಸ್ಟೇಷನ್ ಹೇಗಪ್ಪ ಹೋಗೋದಂದರೆ ಜಸ್ಟ್ ಇಲ್ಲಿಂದ 200 ಮೀಟರ್ ಅಷ್ಟೇ ಮೆಟ್ರೋ ಸ್ಟೇಷನ್ ಇರೋದು. ಸೊ ಮೆಟ್ರೋಗೆ ಹೋಗೋಣ ಬನ್ನಿ. ಮೆಟ್ರೋ ಸ್ಟೇಷನ್ಗೂ ಬಂದಾಯಿತು. ಜಸ್ಟ್ ಇಲ್ಲಿಂದ 10 ಮಿನಿಟ್ಸ್ ಅಷ್ಟೇ ನಾವು ರೈಲ್ವೆ ಸ್ಟೇಷನ್ಗೆ ಹೋಗೋಕ್ಕೆ. 3:20ಕ್ಕೆ ಈ ಟ್ರೈನ್ ಇರೋದು. ಸೊ ನಾನು 2 ಅವರ್ ವೆಯ್ಟ್ ಮಾಡಿದ್ದೀನಿ ನ್ಯೂ ಡೆಲ್ಲಿ ರೈಲ್ವೆ ಸ್ಟೇಷನಲ್ಲಿ. ನ್ಯೂ ಡೆಲ್ಲಿ ರೈಲ್ವೆ ಸ್ಟೇಷನಿಂದ ಹರಿದ್ವಾರ ಟ್ರೈನ್ ನನಗೆ ಸಿಕ್ಕಿದ್ದು ಆಯಿತು. ಸೊ 4 ಅವರ್ ಜರ್ನಿ ಇಲ್ಲಿಂದ ಹರಿದ್ವಾರಕ್ಕೆ ಹೋಗೋಣ ಬನ್ನಿ. ಸತತವಾಗಿ ಟ್ರೈನ್ ಜರ್ನಿ ಮಾಡಿ 3113 ಕಿಲೋಮೀಟರ್ ಟ್ರೈನ್ ಜರ್ನಿನ ಕಂಪ್ಲೀಟ್ ಮಾಡಿಕೊಂಡು ನಾನು ಬಂದಿದ್ದೀನಿ ಹರಿದ್ವಾರಕ್ಕೆ. ಸೊ ಟೈಮ್ ಇವಾಗ 7:30 ಆಗಿರೋದ್ರಿಂದ ಯಾವುದೇ ಬಸ್ ಫೆಸಿಲಿಟಿ ಇಲ್ವಂತೆ. ಮಧ್ಯರಾತ್ರಿ 7 ಗಂಟೆಯಿಂದ ಬೆಳಗಿನ ಜಾವ 10 ಗಂಟೆ ಒಳಗಡೆ ಅಂತ ಇಲ್ಲಿ ಬಸ್ ಅವೈಲೇಬಲ್ ಇರೋದು ಕೇದಾರ್ನಾಥ್ ಹೋಗೋಕ್ಕೆ. ಸೊ ಇವಾಗ ನಂಗೆ ಟೈಮ್ ಇರೋದ್ರಿಂದ ನಾನು ಇಲ್ಲೇ ಪಕ್ಕದಲ್ಲಿ ಜಸ್ಟ್ 1 ಕಿಲೋಮೀಟರ್ ಗಂಗಾ ಆರತಿ ನೋಡೋಲ್ಲ ನಾನು ಹೊರಡ್ತಾ ಇದ್ದೀನಿ. ಬನ್ನಿ ಗಂಗಾರತಿ ನೋಡ್ಕೊಂಡು ಬರೋಣ. ಇವಾಗ ಹೇಗಿರುತ್ತೆ ಗಂಗಾರತಿ ಅಂತ ಬನ್ನಿ ತೋರಿಸ್ತೇನೆ. ನೀವಿವಾಗ ಏನು ನೋಡ್ತಾ ಇದ್ದೀರಾ ಇದೇ ಹರಿದ್ವಾರ್ ಮಾರ್ಕೆಟ್. ಸೊ ನಾನು ಇಲ್ಲಿಂದ ಹೊರಟಿದ್ದೀನಿ ಇವಾಗ ಅರಿಕಿಪಾರಿಗೆ. ಗಂಗಾರತಿ ಇಲ್ಲಿ ಒಂಥರ ಫೇಮಸ್ ಅಂತಲೇ ಹೇಳ್ಬೋದು. ಸೊ ಗಂಗಾರತಿ ನೋಡಲು ನಾನು ಇವಾಗ ಸೈಕಲ್ ಮುಖಾಂತರ ಹೊರಟಿದ್ದೀನಿ. ಇವಾಗ ಹೋಗೋಣ. ನಾನಿವಾಗಿದ್ದೀನಿ ಗಂಗಾ ನದಿ ಹತ್ರ. ಇದನ್ನು ಹರಿದ್ವಾರದ ಅರಕಿಪುರಿ ಅಂತ ಸಹ ಇದನ್ನು ಕರೀತಾರೆ. ಗಂಗಾ ಆರತಿ ನಡೆಯೋಂಥ ಸ್ಥಳ ಇದಾಗಿರೋದ್ರಿಂದ ನಾನು ಇವಾಗ ಗಂಗಾ ನದಿಯಲ್ಲಿ ಸ್ನಾನ ಮಾಡಿಕೊಂಡು ಗಂಗಾ ಆರತಿ ಪಡೆಯಲು ಇವಾಗ ಹೊರಟಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನೀವಿವಾಗ ಏನು ನೋಡಿದ್ರಿ ಇದೇ ನೋಡಿಯಪ್ಪ ಸತತ 3 ದಿನಗಳ ಕಾಲದ ಜರ್ನಿಯ ಪಯಣ ಆಗಿತ್ತು. ಸೊ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ನಾನು ಇವಾಗಿದ್ದೇನೆ ಹರಿದ್ವಾರದಲ್ಲಿ. ಮಧ್ಯರಾತ್ರಿ 7 ಗಂಟೆಯಿಂದನೇ ಬಸ್ ಫೆಸಿಲಿಟಿ ಅವೈಲೇಬಲ್ ಇದೆ ಇಲ್ಲಿಂದ ಕೇದಾರ್ನಾಥ್ ಹೊರಡುವುದು. ಬೆಳಗ್ಗೆ 10 ಗಂಟೆ ಒಳಗಡೆ ನಾವಿಲ್ಲಿದ್ದರೆ ಬಸ್ ಅವೈಲೇಬಲ್ ಇರುತ್ತೆ. ಅದಕ್ಕೂ ಮೇಲೆ ಬಂದರೆ ಯಾವುದೇ ಬಸ್ ನಿಮ್ಗೆ ಸಿಗೋದಿಲ್ಲ. ನಿಮಗೆ ಕಂಪ್ಲೀಟ್ ಹರಿದ್ವಾರದಿಂದ ಕೇದಾರ್ನಾಥ್ ಹೊರಡೋದ್ರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನಾನಿವಾಗ ಬೆಂಗಳೂರಿಂದ ಇಲ್ಲಿವರೆಗೂ ಏನು ಬಂದಿದ್ದೀನೋ ಇದ್ರ ಕಂಪ್ಲೀಟ್ ಬಜೆಟ್ನ ಇವಾಗ ನಾನು ಸ್ಕ್ರೀನ್ ಮೇಲೆ ನಿಮಗೆ ಕೊಡ್ತಾ ಇದ್ದೀನಿ. ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಸಹ ನಾನು ಅಂದ್ಕೊಂಡಿದ್ದೀನಿ. ಯಾರೆಲ್ಲ ಕೇದಾರ್ನಾಥ್ ಹೋಗ್ಬೇಕಂತಿದ್ದೀರಾ ಸೊ ಅವ್ರಿಗೆಲ್ಲ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಅವ್ರಿಗೆಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ಆಮೇಲೆ ಸಬ್ಸ್ಕ್ರೈಬ್ ಮಾಡೋದು ಯಾವುದೇ ಕಾರಣಕ್ಕೆ ಮರಿಬೇಡಿ. ಇದು ನನ್ನ ಫಸ್ಟ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಫಾರ್ ಆಲ್ ಆ್ಯಂಡ್ ತುಂಬ ಹೃದಯದ ಧನ್ಯವಾದಗಳನ್ನ ಎಲ್ರಿಗೂ ತಿಳಿಸ್ತಾ ಇದ್ದೀನಿ. ಲವ್ ಯು ಆಲ್.